ವೆಲ್ಕಮ್ ಟು ಸ್ವಾತಿ ಸ್ಪೆಷಲ್ ಫುಡ್. ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಾವೇನು ರೆಸಿಪಿ ಮಾಡ್ತಾ ಅಂದರೆ ನುಗ್ಗೆಕಾಯಿ ಹೂವಿಂದ ಫ್ರೈ. ಇವಾಗ ಇಲ್ಲಾರಿ ನಮ್ಮ ಗಿಡಕಾಯಿ, ನಮ್ಮ ಮನೇಲಿ ನುಗ್ಗೆಕಾಯಿ ಮರ ಇದೆ ನೋಡಿ. ಈಗ ಇಲ್ಲಿ ಫ್ರೆಶ್ ಆಗಿ ಹೂವು ಕಿತ್ಕೊಳ್ಳೋಣ. ಸೂಪರ್ ಆಗಿರುತ್ತೆ. ಫ್ರೆಶ್ ಆಗಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಇಲ್ಲೇ ನೋಡಿ, ಇವಾಗ ಫ್ರೆಶ್ ಆಗಿ ಕಿತ್ಕೊಂಡಿದ್ದೀರಲ್ಲ, ನೆಕ್ಸ್ಟ್ ಏನ್ ಮಾಡ್ಬೇಕು ತೋರಿಸ್ತೀನಿ ಬನ್ನಿ. ಓಕೆನಾ? ನುಗ್ಗೆಕಾಯಿ ಹೂವು ಫ್ರೈ ಮಾಡ್ತಾರೆ. ಅದಕ್ಕೆ ಬೇಕಾಗಿರೋ ಸಾಮಾನು ನುಗ್ಗೆಕಾಯಿ ಹೂವು ಒಂದು ಚಿಕ್ಕ ಕಪ್ಪಷ್ಟು ತಗೊಂಡಿದ್ದೀನಿ. ಮತ್ತು ಒಗ್ಗರಣೆಗೋಸ್ಕರ ನಾವು ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಜೀರಿಗೆ, ಸಾಸಿವೆ ತಗೊಂಡಿದ್ದೀನಿ. ಕೊಬ್ಬರಿ ಒಂದು ಚಿಕ್ಕ ಕಪ್ಪಷ್ಟು, ಆಯಿಲ್, ಹಸಿಮೆಣಸಿನ್ಕಾಯಿ ಒಂದು 4, ಅರಿಶಿಣ, ಸಾಲ್ಟು, ಈಗ ಮತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಈಗ ಮಾಡೋ ವಿಧಾನ ಏನಂತ ನಿಮಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ಒಂದು ಬೌಲಲ್ಲಿ ಸ್ವಲ್ಪ ನೀರು ತಗೊಂಡೆ, ಅದಕ್ಕೆ ಅರಿಶಿಣ, ಸಾಲ್ಟ್ ಹಾಕಿದ್ದೀನಿ. ಈ ನುಗ್ಗೆಕಾಯಿ ಫ್ಲವರ್ನ ಈ ಥರ ಚಿಕ್ಕ ಚಿಕ್ಕ ಕಟ್ ಮಾಡಿಕೊಂಡು ಅದ್ರಿಗೆ ಹಾಕೊಂಡು ನೀಟಾಗಿ ಅದನ್ನು 2 ಸಾರಿ ತೊಳೆದು ಬಿಡಬೇಕು ಕ್ಲೀನಾಗಿ. ನೋಡಿ, ಇವಾಗ ನೀರಲ್ಲಿ ಒಂದು 10 ಮಿನಿಟ್ಸ್ ಆಗಿದೆ. ಇದನ್ನು ನೀಟಾಗಿ ವಾಟರ್ ಎಲ್ಲ ತೆಗೆದುಕೊಂಡು ನೆಕ್ಸ್ಟ್ ಏನು ಪ್ರೋಸೆಸ್ ಮಾಡಬೇಕು ತೋರಿಸ್ತೀನಿ, ಬನ್ನಿ ನೋಡೋಣ. ಸ್ವಲ್ಪ ಹಸಿ ಕೊಬ್ಬರಿ, ಹಸಿ ಮೆಣಸಿನ್ಕಾಯಿ ಒಂದು 3, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ನಾವು ಇದನ್ನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಪೇಸ್ಟ್ ಥರ ಮಾಡ್ಕೋಬೇಕು. ಗ್ಯಾಸ್ ಅಂಟಿಸ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಈಗ ಅದರಿಗೆ ಒಂದು 4 ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೋಬೇಕು. ಈಗ ಆಯಿಲ್ ಬಿಸಿ ಆಗಿದೆ. ಅದಕ್ಕೆ ಒಗ್ಗರಣೆ ನಾವು ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಅದನ್ನು ಒಂದು 2 ಮಿನಿಟ್ಸು ಫ್ರೈ ಆಗಿಬಿಡೋಣ. ಅದರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಣಗಿರೋ ಮೆಣಸಿನ್ಕಾಯಿ 2 ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇಂಗುವ, ಸ್ವಲ್ಪ ಅರಿಶಿಣ ಹಾಕೋಣ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೆ ಅದನ್ನು ಫ್ರೈ ಮಾಡ್ಕೋಬೇಕು. ಈಗ ಒಗ್ಗರಣೆ ಗೋಲ್ಡನ್ ಬ್ರೌನ್ ಆಗಿದೆ. ನಾವು ನುಗ್ಗೆಕಾಯಿ ಹೂವನ್ನ ಹಾಕ್ಕೊಂಡು ಒಂದು 10 ಮಿನಿಟ್ಸ್ ನೀಟಾಗಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಒಂದು 10 ಮಿನಿಟ್ಸ್ ನೀಟಾಗಿ ಆಯಿಲಲ್ಲಿ ಫ್ರೈ ಆಗಿ ಬಿಡಬೇಕಾಗಿದೆ. ನೀಟಾಗಿ ಫ್ರೈ ಆಗಿದೆ ಆಯಿಲಲ್ಲಿ. ಇವಾಗ ನಾವು ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಅದನ್ನು ಇದರಿಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಟೇಸ್ಟಿ ನುಗ್ಗೆಕಾಯಿ ಹೂವಿಂದ ಫ್ರೈ ರೆಡಿ ಆಗಿದೆ. ಈಗ ಇದನ್ನು ಒಂದು ಪ್ಲೇಟ್ ತಗೊಳ್ಳೋಣ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಈಸಿ ಆಗೋಗುತ್ತೆ. ನೋಡಿ, ನುಗ್ಗೆಕಾಯಿ ಹೂವಿಂದ ಫ್ರೈ ರೆಡಿ ಆಗ್ಬಿಟ್ಟಿದೆ. ಇದು ಬಿಸಿ ಬಿಸಿ ಅನ್ನಗೆ ಚೂರು ತುಪ್ಪ ಹಾಕೊಂಡು ತಿಂದರೆ ಸೂಪರ್ ಆಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ವಿಡಿಯೋ ನೋಡ್ತಾರೆ. ಥ್ಯಾಂಕ್ ಯು. ಬಾಯ್ ಬಾಯ್.